ಮಂಗಳೂರಿನಲ್ಲಿ ಯುವತಿ ಮೇಲೆ ಯುವಕನೊಬ್ಬ ಅತ್ಯಾಚಾರ ಎಸಗಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಜುಲೈ 21ನೇ ತಾರೀಕು ಸಂತ್ರಸ್ತ ಯುವತಿಯ ಕಾರ್ ಕದ್ರಿನಲ್ಲಿ ಕೆಟ್ಟಿದ್ದಂತಹ ಸಂದರ್ಭದಲ್ಲಿ ಆರೋಪಿ ಶಫೀನ್ ಸಹಾಯ ಮಾಡಿ ಯುವತಿಯ ನಂಬರ್ನ ಪಡ್ಕೊಂಡಿದ್ದಂತೆ. ಆ ಬಳಿಕ ಇಬ್ರು ಚಾಟಿಂಗ್ ಮಾಡ್ತಾ ಕ್ಲೋಸ್ ಆಗಿದ್ದಾರೆ. ಒಂದ್ಸಲ ಮನೆಯ ಫ್ರಿಡ್ಜ್ ಕೆಟ್ಟು ಹೋದಂತಹ ಸಂದರ್ಭದಲ್ಲಿ ಯುವತಿ ಆರೋಪಿ ಶಫೀನ್ನ ಸಹಾಯ ಕೇಳಿದ್ಲು. ಆಗ ಮನೆಗೆ ಬಂದಿದ್ದಂತಹ ಮೊಹಮ್ಮದ್ ಶಫೀನ್ ಜ್ಯೂಸ್ನಲ್ಲಿ ಮತ್ತು ಬರುವಂತಹ ಮಾತ್ರೆ ಹಾಕಿ ಪ್ರಜ್ಞೆ ತಪ್ಪಿಸಿ ಅತ್ಯಾಚಾರ ಎಸಗಿದ್ದಾನೆ ಅಂತ ಆರೋಪ ಮಾಡಲಾಗಿದೆ. ಬಳಿಕ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಿದಾನಂತೆ. ಈ ಬಗ್ಗೆ ಸಂತ್ರಸ್ತ ಯುವತಿ ಕದ್ರಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾಳೆ. ಆರೋಪಿ ಹಣ ಕಾರು ದೋಚಿ ವಿದೇಶಕ್ಕೆ ಪರಾರಿಯಾಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಸದ್ಯ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಕಂಪ್ಲೇಂಟ್ ಪ್ರಕಾರ ಅವ್ರ ಜೊತೆಗೆ ಸುಮಾರು ಸತಿ ಅವನು ಅತ್ಯಾಚಾರ ಮಾಡಿದ್ದಾನೆ ಮತ್ತು ಅವ್ರಿಗೆ ತೊಂದರೆ ಕೊಟ್ಟಿದ್ದಾನೆ ಮತ್ತು ಅವ್ರದ್ದು ಕಾರ್ ಕೂಡ ಅವನು ತಗೊಂಡಿದ್ದಾನೆ. ಸೊ ನಂತರ ಹುಡುಗಿ ಅವ್ರದ್ದು ಸಂಭವ ಮನೆ ಅಡ್ರೆಸ್ ಹುಡುಕಿ ಹೋಗುವಾಗ ಅದೆಲ್ಲ ಕಟ್ಟದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಅವರು ಕಾರ್ ನೋಡಿದರು. ಆಮೇಲೆ ಹುಡುಗಿಯನ್ನ ಫ್ಲ್ಯಾಟ್ಗೆ ಹೋಗಿ ಅವ್ರ ತಾಯಿ ಮತ್ತು ಅಣ್ಣನ ಜೊತೆ ಮಾತಾಡುವಾಗ ಅಣ್ಣ ಅವ್ರದ್ದು ಹೇಳ್ತಾರೆ ದಟ್ ನನಗೆ ಗೊತ್ತಿದೆ ನಿಮ್ಮ ತಮ್ಮ ನಿಮ್ಮ ಜೊತೆಗೆ ಏನು ಮಾಡಿದ್ದಾನೆ. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.